NLC ಇಂಡಿಯಾ ಲಿಮಿಟೆಡ್ನಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಮತ್ತು ಟೆಕ್ನಿಷಿಯನ್ಸ್ ಅಪ್ರೆಂಟಿಸ್ ಅಂತ ಟೋಟಲ್ ಆಗಿ 588 ಹುದ್ದೆಗಳನ್ನು ಕರೆದಿದ್ದಾರೆ. ಈ 588 ಹುದ್ದೆಗಳಿಗೆ ಯಾವ ವಿದ್ಯಾರ್ಥಿ ಇದ್ದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅಪ್ಲಿಕೇಶನ್ ಡೇಟ್ ಎಂದು ಸ್ಟಾರ್ಟ್ ಆಕೈತಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ರೀತಿ ಹುದ್ದೆಗಳನ್ನು ಕರೆದಿರ್ತಾರೆ ಅಂತ ನೋಡೋದಾದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಅದೇ ರೀತಿಯಾಗಿ ಇನ್ಸ್ಟ್ರುಮೇಷನ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಈ ರೀತಿಯಾಗಿ ಹುದ್ದೆಗಳನ್ನು ಕರೆದಿರ್ತಾರೆ. ಇವ ನೋಡ್ಬೋದು ಇಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನಲ್ಲಿ ಟೋಟಲ್ ಆಗಿ 336 ಹುದ್ದೆಯನ್ನು ಕರೆದಿರ್ತಾರೆ. ಅದೇ ರೀತಿಯಾಗಿ ಟೆಕ್ನಿಷಿಯನ್ಸ್ ಅಪ್ರೆಂಟಿಸ್ನಲ್ಲಿ 252 ಹುದ್ದೆಯನ್ನು ಕರೆದಿರ್ತಾರೆ. ಮತ್ತು ಟ್ರೈನಿಂಗ್ ನೋಡ್ಬೋದು, ಇಲ್ಲಿ 1 ಇಯರ್ ಟ್ರೈನಿಂಗ್ ಇರ್ತೈತಿ. ಒಂದೇ ಹುದ್ದೆ ನೋಡ್ಬೋದು ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನಲ್ಲಿ 84 ಹುದ್ದೆಗಳನ್ನು ಕರೆದಿರ್ತಾರೆ. ಅದೇ ರೀತಿಯಾಗಿ ಟೆಕ್ನಿಷಿಯನ್ಸ್ ಹುದ್ದೆನಲ್ಲಿ 77 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ನೋಡ್ಬೋದು, ಇಲ್ಲಿ ಗ್ರ್ಯಾಜುಯೇಟ್ನ ಅಪ್ರೆಂಟಿಸ್ನಲ್ಲಿ 81 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು ಟೆಕ್ನಿಷಿಯನ್ಸ್ ಅಪ್ರೆಂಟಿಸ್ನಲ್ಲಿ 73 ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನಲ್ಲಿ 26 ಮತ್ತು ಟೆಕ್ನಿಷಿಯನ್ಸ್ನಲ್ಲಿ 19. ಇವುಗಳನ್ನೆಲ್ಲ ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಇದನ್ನ PDF ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ದವ್ರ ಸ್ಯಾಲ್ರಿ ನೋಡ್ಬೋದು, ಇಲ್ಲಿ 15,028 ಸ್ಯಾಲ್ರಿ ಇರ್ತೈತಿ. ಮತ್ತು BSc ನರ್ಸಿಂಗ್ದವ್ರಿಗೆ 12,524 ಸ್ಯಾಲ್ರಿ ಸಿಗ್ತೈತಿ. ಮತ್ತು ಟೆಕ್ನಿಷಿಯನ್ಸ್ ನೋಡ್ಬೋದು, ಇಲ್ಲಿ ಇವ್ರಿಗೂ ಕೂಡ 12,524 ಸ್ಯಾಲ್ರಿ ಇರ್ತೈತಿ. ಮತ್ತು ಇದಕ್ಕೆ ಯಾವ ವಿದ್ಯಾರ್ಥಿ ಪಡೆದವರು ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು, ಯಾವ ವಿದ್ಯಾರ್ಥಿ ಇದ್ದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡೋದಾದರೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಹುದ್ದೆಗಳು ನೋಡ್ಕೋಬೋದು. ಇಲ್ಲಿ ಡಿಗ್ರಿ ಇನ್ ಇಂಜಿನಿಯರಿಂಗ್ನಲ್ಲಿ ಪಾಸಂತ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಅದೇ ರೀತಿಯಾಗಿ ಟೆಕ್ನಾಲಜಿ ಇರಬೇಕು. ನಲ್ಲಿ BSc ಕಂಪ್ಲೀಟ್ ಮಾಡಿದಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಟೆಕ್ನಿಷಿಯನ್ಸ್ ಅಪ್ರೆಂಟಿಸ್ ಹುದ್ದೆಗಳು ನೋಡ್ಕೋಬೋದು. ಇದಕ್ಕೆ ಯಾವ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ನಲ್ಲಿ ಪಾಸಂತ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೂ ಕೂಡ ನರ್ಸಿಂಗ್ನಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು, ಯಾವ ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು, ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ. ಮತ್ತು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಇಲ್ಲಿ ನೋಡ್ಬೋದು, 9/12/2024 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ನೋಡ್ಬೋದು, ಇಲ್ಲಿ 23/12/2024 ಕೊನೆಯ ದಿನಾಂಕ ಆಗಿರ್ತೈತಿ. ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಕೊಟ್ಟಿದ್ದಾರೆ ನೋಡ್ಬೋದು. SSLC ಮಸ್ ಕಾರ್ಡ, ಅದೇ ರೀತಿಯಾಗಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ, ಮತ್ತು ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ ಇವೆಲ್ಲ ನಿಮ್ಗೆ ಬೇಕಾಗೈತಿ. 9/12/2024 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ನೋಡ್ಬೋದು, ಇಲ್ಲಿ 23/12/2024 ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ನೀವು ಅಪ್ಲಿಕೇಶನ್ ಹಾಕಿದ್ದ ಡೇಟಾ ಟೈಮ್ ತಿಳಿದುಕೊಳ್ಳೋಕೆ ನೋಡ್ಬೋದು, ಇಲ್ಲಿ 3/1/2025 ಇರ್ತೈತಿ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಿಂಗ್ ನೋಡ್ಕೋಬೋದು, ಇಲ್ಲಿ 10/1/2025 ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳೋಕೆ ಟೈಮಿಂಗ್ ಐತಿ. ಮತ್ತು ಅದೇ ರೀತಿಯಾಗಿ ಸರ್ಟಿಫಿಕೇಟ್ ವೆರಿಫಿಕೇಷನ್ ನೋಡ್ಕೋಬೋದು, ಇಲ್ಲಿ 20/1/2025 ಸರ್ಟಿಫಿಕೇಟ್ ವೆರಿಫಿಕೇಷನ್ ಮಾಡ್ಕೊಳ್ಳೋಕೆ ಟೈಮಿಂಗ್ ಇರ್ತೈತಿ. ಮತ್ತು ಅದೇ ರೀತಿಯಾಗಿ ಸೆಲೆಕ್ಟ್ ಆದಂತಹ ಕ್ಯಾಂಡಿಡೇಟ್ಗೆ ರಿಸಲ್ಟ್ ನೋಡ್ಬೋದು, ಇಲ್ಲಿ ಎಂದು ರಿಸಲ್ಟ್ ಅಂತಂದ್ರೆ ನೋಡೋದಾದರೆ 31/1/2025 ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ಸ್ಗೂ ಅವ್ರ ರಿಸಲ್ಟ್ ಚೆಕ್ ಮಾಡ್ಕೋಬೋದು. ಮತ್ತು ಜಾಯ್ನಿಂಗ್ ನೋಡ್ಬೋದು, ಇಲ್ಲಿ 10/2/2025 ನಿಮಗೆ ಜಾಯ್ನಿಂಗ್ ಇರ್ತೈತಿ. ಮತ್ತು ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಮತ್ತು ಅದ್ರ ಜೊತೆಗೆ ಅಪ್ಲೈ ಲಿಂಕ್ ಕೂಡ ಹಾಕಿರ್ತೀನಿ. ಅಲ್ಲಿ ನೀವು ಅದಕ್ಕೆ ಅಪ್ಲೈ ಮಾಡ್ಕೋರಿ.